ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು ಹೊರಟಿದ್ದೆ ಇವತ್ತು ಪಿಕ್ಚರ್ ನೋಡಲಿಕ್ಕೆ. 11 ಗಂಟೆ ಶೋ ಇರೋದು ಹೊನ್ನಾವರದಲ್ಲಿ. ಮನೆಯಿಂದ ಕುಮಟಾ ಬಸ್ ಸ್ಟ್ಯಾಂಡಿಗೆ ಸ್ಕೂಟಿನ ತೊಗೊಂಡು ಹೋದೆ. ಆಮೇಲೆ ಕುಮಟಾದಿಂದ ಹೊನ್ನಾವರಕ್ಕೆ ಉಡುಪಿಗೆ ಹೋಗುವಂಥ ಎಕ್ಸ್ಪ್ರೆಸ್ ಬಸ್ ಹತ್ಕೊಂಡೆ, ಬೇಗ ಹೋಗಿ ರೀಚ್ ಆಗ್ಬೋದಲ್ಲ ಅಂತ. ಬೇಗ ಅಂದರೆ ಸ್ವಲ್ಪ ಬೇಗನೆ ರೀಚ್ ಆಗಿಬಿಟ್ಟೆ. 1 ಅವರ್ ಮೊದಲು ಹೋಗಿ ರೀಚ್ ಆದೆ. ಎಲ್ಲರೂ ನನ್ನ ಹಾಗೆ ಇಲ್ಲಿ ನೋಡಿ ಟೈಮ್ ಸೆನ್ಸ್ ಇಟ್ಕೊಂಡು ಹೋಗ್ಬಿಟ್ರೆ ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ. ನೋಡಿ, ಈ ಏಜಲ್ಲೂ ಕೂಡ ಎಷ್ಟು ಎಕ್ಸೈಟ್ಮೆಂಟಿಂದ ಫಿಲ್ಮ್ ನೋಡ್ಲಿಕ್ಕೆ ಬಂದಿದ್ದಾರೆ. ನಾವು ಈ ಏಜಲ್ಲಿ ಏನು ಮಾಡ್ತಿರ್ತೀವೋ ಏನೋ ಗೊತ್ತಿಲ್ಲ, ಇವ್ರನ್ನೆಲ್ಲ ನೋಡಿ ನಾವು ಇನ್ಸ್ಪೈರ್ ಆಗಬೇಕು. ನಾನು ಮೂವಿ ನೋಡಲಿಕ್ಕೆ ನಮ್ಮ ಮಾವ ಮತ್ತು ಅತ್ತೆ ಜೊತೆ ಹೋಗಿದ್ದೆ. ನಾನು ಕುಮಟದಿಂದ ಎಕ್ಸ್ಪ್ರೆಸ್ ಬಸ್ ಹತ್ಕೊಂಡು ಹೋದರೆ ಅವ್ರ ಪಾಪ ಧಾರೇಶ್ವರದಿಂದ ಲೋಕಲ್ ಬಸ್ ಹತ್ಕೊಂಡು ಬಂದರು. ನಮ್ಮ ಮಾವ ಅಂದರೆ ನಮ್ಮ ಮಮ್ಮಿ ಅಣ್ಣ ಈಗಾಗಲೇ ಒಂದು ಸರಿ ಮೂವಿ ನೋಡ್ಕೊಂಡು ಬಂದಿದ್ದಾರೆ. ಕತೆನೆಲ್ಲ ಏನೂ ಹೇಳಲಿಲ್ಲ ನನಗೆ. ಮತ್ತು ಅವರ ವೈಫ್ ಅಂದರೆ ನನ್ನ ಅತ್ತೆ ಇಬ್ಬರನ್ನೂ ಫಿಲ್ಮ್ ನೋಡ್ಲಿಕ್ಕೆ ಕರ್ಕೊಬಂದಿದ್ದಾರೆ ಇವತ್ತು. ಬೆಳಿಗ್ಗೆ ಶೋ ಆಗಿರೋದ್ರಿಂದ ತುಂಬ ಜನ ಏನೂ ಇರಲಿಲ್ಲ. ಸ್ವಲ್ಪ ಕಾಲೇಜ್ ಮಕ್ಕಳು, ಇನ್ನು ಸ್ವಲ್ಪ ಇನ್ನಿತರ ಜನ ಎಲ್ಲ ಬಂದಿದ್ದರು. ಇಷ್ಟೇ ಜನ ಮೂವಿ ನೋಡ್ಲಿಕ್ಕೆ ಬರ್ತಾರೆ ಅಂತ ಗೊತ್ತಿದ್ರೆ ಸ್ವಲ್ಪ ಲೇಟಾಗೇ ಬರ್ತಿದ್ದೆ. ಸ್ವಲ್ಪ ಬೇಗನೆ ಬಂದುಬಿಟ್ವಿ. ನಾವು ಬಾಲ್ಕನಿ ಸೀಟ್ನ ಬುಕ್ ಮಾಡಿದ್ವಿ. ಅಂದರೆ ಬುಕ್ಕಿಂಗ್ ಅಂತಲ್ಲ, ಇಲ್ಲೇ ಬಂದು ಟಿಕೆಟ್ ಮಾಡಿಸಿದ್ವಿ. 170 ಇತ್ತು ಬಾಲ್ಕನಿಗೆ. ಮೊದಲೆಲ್ಲ 150 ಇತ್ತಂತೆ. ಈಗ ಕಾಂತಾರ ಹಾಕಿದ್ದಾರೆ ಅಂತ ಹೇಳಿ 120 ರೂಪೀಸ್ ಜಾಸ್ತಿ ಮಾಡಿಬಿಟ್ಟಾರೆ. ನಾನು ಹೋಗಿದ್ದು ಪದ್ಮಾಂಜಲಿ ಥಿಯೇಟರ್ಗೆ. ಆದರೆ ಈ ಥಿಯೇಟರ್ ಹೇಗಾಗಿದೆ ಅಂದರೆ ಊರಿಗೊಬ್ಬಳೆ ಪದ್ಮಾವತಿ ಅನ್ನೋ ಥರ ಕುಮಟಾಗೆ ಹೊನ್ನವರಿಗೆ ಇರೋದು ಇದೊಂದೇ ಥಿಯೇಟರ್ ಆಗಿದೆ. ಸೊ ಅದಕ್ಕೆ ಒಳ್ಳೆ ಫಿಲ್ಮ್ ಬಂದಾಗ ಸ್ವಲ್ಪ ರೇಟ್ ಜಾಸ್ತಿ ಮಾಡ್ತಾರೆ, ಒಂದೇ ಥರ ಇರಲ್ಲ. ಇರಲಿ, ಪರವಾಗಿಲ್ಲ, ಅವ್ರಿಗೂ ಆಗಬೇಕಲ್ವ ಬಿಸ್ನೆಸ್ಸು. ನಾವು ಬಾಲ್ಕನಿ ತೊಗೊಂಡ್ರು. ನೋಡಿದರೆ ಇಲ್ಲಿ ಬಂದವರೆಲ್ಲ ಸ್ವಲ್ಪ ಜನ ಇದ್ರಲ್ವ, ಎಲ್ಲರೂ ಬಾಲ್ಕನಿನೇ ಟಿಕೆಟ್ ತೊಗೊಂಡಿದ್ದಾರೆ. ಈ ಕೆಳಗಡೆ ಏನಿರುತ್ತೆ ಒಬ್ಬರು ಇಲ್ಲ, 1-2 ಜನ ಇದ್ರೇನ, ಅವರು ಕೂಡ ಮಧ್ಯದಲ್ಲಿ ಇಂಟರ್ವೆಲ್ ಬಿಟ್ಟ ಮೇಲೆ ಬಾಲ್ಕನಿಗೆ ಬಂದು ಕೂತ್ಕೊಂಡಿದ್ರು. ಮೂವಿ ಹೇಗಿತ್ತು ಅಂತ ಹೇಳಿ ಮನೆಗೆ ಹೋದ್ಮೇಲೆ ಹೇಳ್ತೆ. ತುಂಬ ಅಂದರೆ ತುಂಬ ಹಸಿವೆ ಆಗಿಬಿಡ್ತು. ಯಾಕಂದರೆ 2 ಗಂಟೆಗೆ ಶೋ ಬಿಟ್ಟರು. ಸರಿ ಊಟದ ಟೈಮು, ಮನೇಲೆಲ್ಲ ಇಷ್ಟೊತ್ತಿಗೆ ಊಟ ಆಗಿರ್ತಿತ್ತು. ಅದಕ್ಕೆ ಅಲ್ಲಿ ಪಾರ್ಟಿ ನಮ್ಮ ಮಾವ ಕೊಡಿಸೋದಾಗಿರೋದ್ರಿಂದ ಏನು ಬೇಕೋ ತಗೋ ಅಂತ ಹೇಳಿದ್ರು. ನನಗೆ ಎವರ್ ಫೇವ್ರೇಟ್ ಬಿರಿಯಾನಿ. ಆದರೆ ಬಿರಿಯಾನಿನಲ್ಲಿ ಪೀಸ್ ಇಷ್ಟ ಆಗಲ್ಲ, ಅದಕ್ಕೆ ಕುಷ್ಕ ತೊಗೊಂಡೆ. ನಮ್ಮೂರಿನಲ್ಲಿ ಮಾಡೋ ಬಿರಿಯಾನಿ ಒಂಥರ ಚೆನ್ನಾಗಿರುತ್ತೆ. ಬೆಂಗಳೂರು ಬಿರಿಯಾನಿನೂ ನಂಗೆ ಅಷ್ಟು ಸೇರಲ್ಲ. ಚೆನ್ನಾಗಿ ಊಟ ಮಾಡಿಕೊಂಡು ಹಾಗೆ ಹೊನ್ನಾವರದಿಂದ ಕುಮಟಾ ಬಸ್ ಹತ್ಕೊಂಡು ಮನೆಗೆ ಬಂದೆ. ಅಂತೂ ಮೂವಿ ನೋಡ್ಕೊಂಡು ಬಂದೆ. ಯಾವ ಥರ ಇತ್ತಂದರೆ ಹಿಂದೆನೂ ಯಾರೂ ಮಾಡಲಿಲ್ಲ, ಇನ್ನು ಮುಂದೂ ಯಾರೂ ಮಾಡೋದಿಲ್ಲ ಆ ಥರ. ಆ್ಯಕ್ಟಿಂಗ್ ಅಂತೂ ಎಲ್ಲರದ್ದು ಚೆನ್ನಾಗಿತ್ತು. ಅದರಲ್ಲೂ ಮೇನ್ ರೋಲ್ ಆಗಿರುವಂಥ ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಅಂತೂ ಮಾತೇ ಇಲ್ಲ. ಯಾಕಂದರೆ ಅದು ಆ್ಯಕ್ಟಿಂಗ್ ಅಂತಲೇ ಅನಿಸ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಫಸ್ಟ್ ಏನು ಬಂದಿತ್ತು ಕಾಂತಾರದಲ್ಲೂ ಹಾಗೆ, ಇಲ್ಲೂ ಕೂಡ ಅದಕ್ಕಿಂತ ಚೆನ್ನಾಗೇ ಬಂದಿತ್ತು. ಕೆಲವ್ರು ಹೇಳಿದ್ರು ಇಲ್ಲ, ಆ ಫಿಲ್ಮ್ ನೋಡ್ಕೊಂಡು ಹೋಗಿ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಅದು ರೀಚ್ ಆಗಲಿಲ್ಲ ಹಾಗೆ ಹೀಗೆ ಅಂಥೇಳಿ ಸುಮಾರು ರಿವ್ಯೂಸ್ ನೋಡಿದೆ ನಾನು. ಅಲ್ಲ, ಮತ್ತೇನು ಮಾಡಬೇಕಪ್ಪ? ಯಾಕಂದರೆ ಫಸ್ಟ್ ಫಿಲ್ಮಲ್ಲಿ ಏನೂ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಅಂದರೆ ಕಾಮಿಡಿ ನಾರ್ಮಲ್ ಇತ್ತು. ಲಾಸ್ಟಿಗೆ ನಿಮ್ಮ ಇಮ್ಯಾಜಿನೇಷನ್ ನಿಮ್ಗೆ ಗೊತ್ತೇ ಇರಲಿಲ್ಲ ಕತೆ. ಆಗ ನಿಮಗೆ ಕ್ಲೈಮ್ಯಾಕ್ಸ್ ಕಾಣಿಸಿದ್ದೆ ವಾವ್ ಅನಿಸ್ಬಿಡ್ತು, ಅಂದರೆ ಈ ಥರದ್ದು ಅಂತ ಹೇಳಿ. ಇದರಲ್ಲಿ ಏನಾಗಿದೆ ಅಂದರೆ ಎಲ್ಲರಿಗೂ ಕತೆ ಗೊತ್ತಿದೆ, ಅಂದರೆ ದೈವದ ಕಥೆನೇ ಇರುತ್ತೆ, ಕಂಟಿನ್ಯೂಯೇಷನ್ ಅನ್ನೋದು ಒಂದು ಕ್ಲೂ ಎಲ್ಲರಿಗೂ ಅದೇ. ಹಾಗಾಗಿ ಎಲ್ಲರ ತಲೆಯಲ್ಲೂ ಈ ಕಥೆನೇ ಅಂತ ಫಿಕ್ಸ್ ಆಗಿದೆ. ಆದರೂ ಅದರಲ್ಲೂ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಮಾಡಿ ಅದು ಚೆನ್ನಾಗಿದೆ ಫಿಲ್ಮ್ ಅಂತ ವಾವ್ ಅನಿಸೋ ಥರ ಅನಿಸ್ಬೇಕಂದ್ರೆ ಯಾವ ಥರ ಥಿಂಕ್ ಮಾಡಿರಬೇಡ ಹೇಳಿ. ಫಸ್ಟ್ನೇ ಪಾರ್ಟಲ್ಲಿ ನಾವು ನೋಡಿದ್ದೀವಿ ಲಾಸ್ಟಿಗೆ ಕ್ಲೈಮ್ಯಾಕ್ಸಲ್ಲಿ ಯಾವ ಥರ ಸೀನ್ ಇದೆ ಅಂತ ಹೇಳಿ. ಅದಕ್ಕಿಂತ ವಾವ್ ಅನ್ಬೇಕಂದ್ರೆ ಇಡೀ ಫಿಲ್ಮ್ನ ಹೆಂಗೆ ಮಾಡಿರಲಿಕ್ಕಿಲ್ಲ. ನೀವೇ ಒಂದ್ಸರಿ ಯೋಚನೆ ಮಾಡೋಕ್ಕಿಂತ ಹೋಗಿ ನೋಡ್ಕೊಂಡು ಬನ್ನಿ. ನನಗೆ ಸಮಾಧಾನ ಆಗಲಿಲ್ಲ, ಇನ್ನೊಂದು ಸರಿ ಹೋಗಬೇಕು. ಯಾಕಂದರೆ ನಮ್ಮ ಕಡೆಗೆ ಥಿಯೇಟರ್ ಏನಿದೆ ತುಂಬ ಜಾಸ್ತಿ ಇಲ್ಲ. ಅಲ್ಲೂ ಒಂದೊಂದು ತಾಲೂಕಿಗೆ ಒಂದೊಂದಿದೆ, ಅದು ಕೂಡ ಅಷ್ಟು ಚೆನ್ನಾಗಿಲ್ಲ. ನಮ್ಮ ತಾಲೂಕಲ್ಲಿ ಮಾತ್ರ ಒಂದು ಥಿಯೇಟರು ಇಲ್ಲ ಕುಮಟಾದಲ್ಲಿ. ಹಾಗಾಗಿ ಹೊನ್ನಾವರಕ್ಕೆ ಹೋಗಿದ್ದೆ. ಅಲ್ಲಿ ಏನಾಯ್ತು ಅಂದರೆ ಸ್ಕ್ರೀನ್ ಅಷ್ಟು ಏನೂ ಕಾಣಿಸ್ಲಿಲ್ಲ ನನಗೆ. ಕತ್ಲಲ್ಲಿ ತೆಗೆದಿದ್ದು ಯಾವ ಶಾರ್ಟ್ಸು ಸರಿಯಾಗಿ ಏನೂ ಕಾಣಿಸ್ಲಿಲ್ಲ. ಫೈಟಿಂಗ್ ಎಲ್ಲ ಏನು ಆ್ಯಕ್ಷನ್ ಸೀನ್ ಇದೆ ಅದರಲ್ಲಿ ಯಾರು ಹೊಡ್ಕೊಂಡ್ರು ಯಾರಿಗೆ ಹೊಡೆದ್ರು ಏನೂ ಕಾಣಿಸ್ಲಿಲ್ಲ. ಅದಕ್ಕೆ ಇನ್ನೊಂದು ಸರಿ ನೋಡೋದೇ ಸರಿ ಮಾಡಿ ಬೇರೆ ಕಡೆಗೆ. ಆದರೂ ಏನು ಫೀಲ್ ಇದೆ ನೋಡಿ, ಅದು 2ನೇ ಸತಿ ಅಲ್ಲ 10 ಸತಿ ನೋಡಿದ್ರು ನನ್ನ ಲೆಕ್ಕ ಆ ವೈಬು ಫೀಲು ಅದೇ ಥರನೇ ಇರುತ್ತೆ ಅಂತ ನನಗನ್ಸುತ್ತೆ. ಮತ್ತು ನಾನು ಮೂವಿನಲ್ಲಿ ನೋಟಿಸ್ ಮಾಡಿದ್ದೇನೆಂದರೆ, ಈಗ ಎಲ್ಲರೂ ಏನು ಮಾಡ್ತಾರೆ, VFX ಅಲ್ಲೇ ಕಾಡು ಅರಣ್ಯ ಎಲ್ಲ ಮಾಡಿ ಮನೆಗಿನ ಎಲ್ಲ ಮಾಡಿಬಿಡ್ತಾರೆ. ಇದರಲ್ಲಿ ನ್ಯಾಚುರಲ್ಲಾಗಿ ಕಾಡು ಹೇಗಿದೆ ಅದೆಲ್ಲ ಕಾಣಿಸ್ತಾರಲ್ಲ ಸೀನಲ್ಲಿ, ನೀವು ಟ್ರೇಲರಲ್ಲಿ ನೋಡಿರ್ಬೋದು. ರಿಯಲ್ ಕಾಡಲ್ಲೇ ಫುಲ್ ಶೂಟ್ ಮಾಡಿರೋದ್ರಿಂದ ನಮಗೆಲ್ಲ ಇದು ರಿಯಾಲಿಟಿಲೇ ಇದ್ದಂಗೆ ಅನಿಸ್ತದೆ. ಅಂದರೆ ಭಾಳ ಓವರಾಗಿ ಮಾಡ್ದಂಗಿಲ್ಲ, ನ್ಯಾಚುರಲ್ ಆಗದೆ. ಆಮೇಲೆ ಅವರು ಏನು
ನನಗಿಷ್ಟ ಆಗಿದ್ದಂದರೆ ಅಲ್ಲಿ ಕೆಲವೊಂದು ಸೀನ್ ಇದೆ. ಆ ಹುಲಿ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಹಿಂದೂ ಯಾವ ಫಿಲ್ಮಲ್ಲೂ ಆ ಥರ VFXಲ್ಲಿ ಹುಲಿನೇ ನೋಡಿರಲಿಲ್ಲ. ಹುಲಿ ನೋಡಲಿಕ್ಕೆ ಇನ್ನೊಂದು ಸತಿ ಮೂವಿಗೆ ಹೋಗಬೇಕು ಅಂತ ಅನ್ಸೋಗ್ಬಿಟ್ಟದು ನನಗೆ. ಅದೇ ಹೇಳಿದ್ನಲ್ವ, ಹುಲಿ ಸೀನ್ ಇದ್ದಿದ್ದು ಕತ್ಲೆನಲ್ಲೇಯ, ಅದು ನನಗೆ ಸರಿ ಕಾಣಿಸ್ಲಿಲ್ಲ ಹುಲಿ. ಹುಲಿ ನೋಡೋಕ್ಕಾದ್ರೂ ಇನ್ನೊಂದು ಸರಿ ಮೂವಿಗೆ ಹೋಗೋದೇ. ಆಮೇಲೆ ಒಂದೊಂದು ಸೀನ್ ಹೇಗಿತ್ತು ಹೇಳಬೇಕಂದ್ರೆ, ತುಂಬ ನೀವು ರೀಲ್ಸಲ್ಲಿ ನೋಡಿರ್ಬೋದು, ತುಂಬ ಜನ ಅದನ್ನು ಶೂಟ್ ಮಾಡಿ ಹಾಕಿದ್ದಾರೆ. ಆದರೆ ಕೆಲವೊಂದು ರೀಲ್ಸ್ನ ಅವ್ರು ಶೂಟ್ ಮಾಡಲಿಲ್ಲ. ತುಂಬ ರೀಲ್ಸ್ ಏನಾಗಿದೆ, ಶೂಟ್ ಆಗದೇ ಇರುವಂಥ ಸೀನ್ ಇದೆ. ಯಾಕೆ ಶೂಟ್ ಮಾಡಲಿಲ್ಲ? ಅಷ್ಟು ಕೆಲವೊಂದು ಪೋರ್ಷನನ್ನು ಶೂಟ್ ಮಾಡ್ಕೊ ಬಂದವ್ರಿಗೆ ಇದನ್ನು ಕೂಡ ಮಾಡ್ಬೋದಿತ್ತಲ್ಲ. ಯಾಕೆ ಮಾಡಲಿಲ್ಲ ಅಂದರೆ, ಆ ಏನು ಒಂದೊಂದು ಪೋರ್ಷನ್ ಬರುತ್ತೋ ಆ ಪೋರ್ಷನಲ್ಲಿ ಎಷ್ಟು ನಮಗೆ ರೋಮಾಂಚನ ಆಗ್ತದೆ, ಮತ್ತು ನಾವು ಅದರಲ್ಲಿ ಡೀಪಾಗಿ ಮುಳುಗೋಗ್ತೀವಿ. ಅಲ್ಲಿ ದೇವರೇ ನಮಗೆ ಮುಂದೆ ಬಂದ ಥರ ಅನಿಸುತ್ತೆ. ಅಂದರೆ ಆ ಟೈಮಲ್ಲಿ ನಿಮ್ಗೆ ವಿಡಿಯೋ ಮಾಡೋಕ್ಕಲ್ಲ, ಮೊಬೈಲ್ ತೆಗಿಯೋಕ್ಕೂ ಆಗೋದಿಲ್ಲ ನನ್ನ ಪ್ರಕಾರ. ಅದು ಬಿಡಿ, ಚಪ್ರಿಗಳು ಹೆಂಗಿದ್ರು ಅಂಥದ್ದೇ ಕೆಲಸ, ಅವ್ರು ಅದಕ್ಕೆ ಹೋಗೋರು. ಅದ್ರ ಬಿಟ್ಟು ನಾರ್ಮಲಾಗಿ ನೀವು ಫ್ಯಾಮಿಲಿ ಸಮೇತ ಆಗಿ ಹೋಗಿ ಪಿಕ್ಚರ್ ನೋಡ್ಲಿಕ್ಕೆ ಹೋದರೆ ಆ ಥರ ಅಂಥ ಒಂದು ಏನು ಪೋರ್ಷನ್ ಶೂಟ್ ಮಾಡಿದ್ದಾರೆ ಅವರು, ಅಂಥ ಟೈಮಲ್ಲಿ ನಿಮಗೆ ಮೊಬೈಲ್ ತೆಗೆದು ಶೂಟ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಅಷ್ಟು ರೋಮಾಂಚನ ಆಗಿ ಈ ಹೆದರಿಕೆನೂ ಸ್ವಲ್ಪ ಆಗಿಬಿಡ್ತದೆ. ಅಂದರೆ ನಿಜ ದೇವರೇ ಮುಂದೆ ಬಂದುಬಿಡ್ತದೇನೋ ಅಂತ ಹೇಳಿ. ನನಗಂತೂ ನಮ್ಮನೆ ದೇವರೆಲ್ಲ ನೆನಪಾಗ್ಬಿಡ್ತು ಫಿಲ್ಮ್ ನೋಡ್ತಾ ನೋಡ್ತಾ. ಅಲ್ಲೇ ಮನ್ಸಲ್ಲಿ ಕೈ ಮುಕ್ಕೊಂಡೆ ಎಲ್ಲ ದೇವ್ರಿಗೂ ಒಂದು ಸರಿಗೆ. ಈ ಈ ನಮ್ಮ ಲೋಕಲ್ ಥಿಯೇಟರಲ್ಲೇ ಈ ಥರ ಫೀಲ್ ಆಗಿದೆ ಅಂದರೆ, ಇನ್ನೂ ಮಲ್ಟಿಪ್ಲೆಕ್ಸಲ್ಲೆಲ್ಲ ನೋಡಿದ್ರೆ ಸಖತ್ತಾಗಿ ಅನಿಸಿರ್ತದೆ. ಅದಕ್ಕೆ ನಾನು ವೇಟ್ ಮಾಡ್ತಾ ಇದ್ದೆ, ಯಾವಾಗ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಥವಾ ಬಿಗ್ ಸಿಟೀಸ್ಗೆ ಹೋಗ್ತೀನಿ. ಯಾಕಂದರೆ ಒನ್ ಮಂತ್ ಅಂತೂ ಈ ಮೂವಿ ತೆಗೆದು ಹಾಕಲ್ಲ, ಅಂದರೆ ಅಷ್ಟು ಓಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಇನ್ನೂ ಒಂದು 5-6 ಸತಿ ನೋಡ್ಬೋದು ನೋಡಿ. ಏನು ನೀವು ಪೇ ಮಾಡಿ ಹೋಗಿರ್ತೀರೋ ಅದಕ್ಕೆ ಫುಲ್ಲು ನಿಮ್ಗೆ ಸಮಾಧಾನ ಆಗ್ತದೆ. ಎಲ್ಲೂ ವೇಸ್ಟ್ ಆಯಿತು ಅಂತ ಅನಿಸೋದಿಲ್ಲ. ನನಗನ್ಸಿದ್ದು ಅದೊಂದೇ, ಕಾಣಿಸ್ಲಿಲ್ಲ ಅಂತ ಹೇಳಿ. ಅದು ಪಿಕ್ಚರ್ ತಪ್ಪಲ್ಲ, ಅದು ಥಿಯೇಟರಲ್ಲಿ ಪಾಪ ಅವ್ರಿಗೂ ಕೂಡ ಇದೊಂದೇ ಫಿಲ್ಮ್. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ, ಹೆಚ್ಚು ಯಾರಿಗೂ ಬೇಜಾರು ಬರಲ್ಲ. ಮನೇಲಿ ಎಂತ ಮಾಡ್ತಾರೆ, ಮೀನು ಸಾರು ಮಾಡ್ತಾರೆ, ಊಟ ಮಾಡ್ತಾರೆ, ಮಲಗ್ತಾರೆ, ಮನೇಲಿ TV ನೋಡ್ತಾರೆ, ಯಾರು ಥಿಯೇಟರಿಗೆ ಹೋಗಲ್ಲ. ಯಾವಾಗ ಹೋಗ್ತಾರೆ? ಈ ಥರ ಬಿಗ್ ಬಜೆಟ್ ಫಿಲ್ಮ್ ಬರುತ್ತಲ್ಲ, KGF, ಕಾಂತಾರ, RRR, ಆ ಥರ ಬಿಗ್ ಮೂವಿ, ಫುಲ್ ಎಲ್ಲರೂ ಮಾತಾಡ್ಕೊಂಡಿರ್ತಾರಲ್ಲ, ಪುಷ್ಪ ಅಂತ, ಆ ಥರ ಮೂವಿಗೆ ಮಾತ್ರ ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಏನಾಗುತ್ತೆ, ಅವ್ರಿಗೂ ಕಲೆಕ್ಷನ್ ಆಗಲ್ಲ, ಮೇಂಟೆನೆನ್ಸ್ ಆಗಲ್ಲ. ಅದಕ್ಕೆ ಆ ಥರ ಅವ್ರದ್ದು ತಪ್ಪಿಲ್ಲ. ಆದರೂ ನಮಗೇನು, ದುಡ್ಡು ಕೊಟ್ಟು ಹೋದರೂ ಅದೊಂದು ಸರಿ ಕಾಣಿಸ್ತಿಲ್ಲ ಅನ್ನೋದೊಂದು ಬೇಜಾರು. ಯಾಕಂದರೆ ಎಲ್ಲ ಏನು ಹಣ ಕೊಟ್ಟಿರ್ತೀವಿ ಅದು ಭಾಳ ಕಡಿಮೆನೇ ಇರೋಲ್ಲ, ಸುಮಾರು ಹತ್ತತ್ರ 200 ರೂಪಾಯಿ ಹಂಗಿರ್ತದೆ. ಆದರೂ ಓಕೆ ನಮಗೆ. ಆದರೆ ಪಾಪ ಸ್ವಲ್ಪ ಬಜೆಟಲ್ಲಿ ಸ್ವಲ್ಪ ಕೊರತೆ ಇದ್ದವ್ರಿಗಾದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ನಮಗೆಲ್ಲ ಓಕೆ, ಒಂದು ಸರಿಗಾಗಲ್ಲ, ಏನು ತೊಂದರೆ ಇಲ್ಲ. ಓವರಾಲ್ ನೋಡಬೇಕಂದ್ರೆ ಈಗ ಸದ್ಯ ಬಂದ ಮೂವಿನಲ್ಲಿ, ಕನ್ನಡ ಇರ್ಬೋದು, ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು, ನೋಡಿದ ಮೂವಿಯಲ್ಲಿ ಇದು ಮಾಸ್ಟರ್ ಪೀಸ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ. ಅದು ಮತ್ತು ನಮ್ಮೂರಿನ ಲೊಕೇಶನ್ ಕೂಡ ಅವ್ರು ಬಂದಿದ್ದರು. ನಿಜ ಹೇಳಬೇಕಂದ್ರೆ ಲಾಸ್ಟ್ ಶೂಟಿಂಗ್ ಏನಿದೆ ಕಾಂತಾರ, ಅದು ನಮ್ಮೂರಲ್ಲೇ ಆಗಿದ್ದು. ಅವ್ರು ಫಸ್ಟೆಲ್ಲ ಶೂಟ್ ಮಾಡಿದ್ದು ಕುಂದಾಪುರ ಅಲ್ಲಿ ಮಾಡಿದ್ರ. ಲಾಸ್ಟಿಗೆ ಇಲ್ಲಿ ಕಾಗಲ್ ಅಂತ ಊರಿದೆ, ನಿಮಗೆ ಅಲ್ಲಿ ಒಂದು ಸಣ್ಣ ಶಾರ್ಟ್ಸ್ ಕಾಣಿಸುತ್ತೆ ನೋಡಿ, ಪೋರ್ಷನ್ ಆಫ್ ಏನಂದರೆ ಬೀಚ್ ಸೈಡಿಗೆ ಒಂದು ಸೈನ್ಯ ಥರ ನಿಂತ್ಕೊಂಡಿರೋದು, ಅದಾಗಿದ್ದು ನಮ್ಮೂರಲ್ಲೇ. ಇಲ್ಲಿ ಬಂದಾಗ ತುಂಬ ಜನ ಹೇಳಿದರು ಕಾಂತಾರ ಶೂಟ್ ಮಾಡ್ತಾ ಇದ್ದಾರೆ. ಜಸ್ಟ್ 1 ಮಂತ್ ಹಿಂದೆ ಅಷ್ಟೇ, ತುಂಬ ದಿನೇನಾಗಲಿಲ್ಲ. ಅಂದರೆ ಅದು ಲಾಸ್ಟ್, ಅವರು ಆ ಪೋರ್ಷನನ್ನು ಲಾಸ್ಟ್ ಶೂಟ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ರು. ಲಾಸ್ಟ್ ಇಲ್ಲಿ ಶೂಟ್ ಆದಮೇಲೆ ಅದನ್ನು ಎಲ್ಲ ಎಡಿಟ್ ಮಾಡಬೇಕು ಮಾಡಿ 1 ತಿಂಗಳಲ್ಲೇ ಕೆಲಸ ಮುಗಿಸಿ ಫಿಲ್ಮ್ ರಿಲೀಸ್ ಮಾಡ್ಯಾರೆ. ನಂಗೆ ಆಶ್ಚರ್ಯ ಆಯಿತು, ಮೊನ್ನೆ ಮಾತ್ರ ಇಲ್ಲಿ ಶೂಟ್ ಮಾಡ್ಕೊಂಡು ಹೋಗಾರೆ, ಈಗ ನೋಡಿದ್ರೆ ಫಿಲ್ಮ್ ರಿಲೀಸ್ ಅಂತವ್ರೆ ಅಂತ ಹೇಳಿ. ಆಮೇಲೆ ಇನ್ನೊಂದು ಫಿಲ್ಮ್ ಕೂಡ ಶೂಟ್ ಆಗಿದೆ, ಅದ್ರ ಹೆಸರನ್ನ ಇನ್ನೂ ಎಲ್ಲೂ ರಿವೀಲೇ ಮಾಡಲಿಲ್ಲ. ಜಸ್ಟ್ NTR, ಜೂನಿಯರ್ NTR ಇದ್ರಲ್ಲ, ಅವರು ಆ್ಯಕ್ಟಿಂಗ್ ಮಾಡಿದರು. 1 ತಿಂಗಳು ಹತ್ತತ್ರ ಎಷ್ಟೋ ದಿನ ಶೂಟಿಂಗ್ ಮಾಡಿದ್ದಾರೆ. ಅದು ನಮ್ಮೂರಲ್ಲೇ. ಮೂವಿ ನೇಮೂ ಗೊತ್ತಿಲ್ಲ, ಆದರೆ ಆ ಏನು ಸೆಟ್ ಹಾಕಿದ್ರು ನೋಡಿ, ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ವಿಡಿಯೋ ಮಾಡಲಿಕ್ಕೂ ಕೊಡಲ್ಲ, ಯಾಕಂದರೆ ಅದು ವಿಡಿಯೋ ಮಾಡಿಬಿಟ್ರೆ ಕೇಸ್ ಆಗಿಬಿಡುತ್ತೆ ನಮ್ಮ ಮೇಲೆ. ವಿಡಿಯೋನೂ ಮಾಡಲಿಲ್ಲ, ಏನಿಲ್ಲ, ಜಸ್ಟ್ ಕಣ್ಣಲ್ಲೇ ನೋಡ್ಕೊಂಡು ಬಂದಿದ್ದು. ಆ ಮೂವಿನೂ ಕೂಡ ಬಿಗ್ ಬಜೆಟ್ದೆ, ಇದ್ರ ಥರದ್ದೇ ಇರಬೇಕು. ನಾನು ವೇಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆ ಏನು ಮೂವಿ NTR ಅವ್ರದ್ದು ಶೂಟ್ ಮಾಡಿದ್ದಾರೆ, ಅದು ಬಿಗ್ ಬಜೆಟ್ ಫಿಲ್ಮು. ಮತ್ತು ನನ್ನ ಪರ್ಸ್ನಲ್ ಫೇವ್ರೇಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದವರು. ನನಗೆ 1 ತಿಂಗಳು ಆ ಲೊಕೇಶನ್ಗೆ ಹೋಗಲಿಕ್ಕೆ ಆಗಲಿಲ್ಲ, ಮನೆ ಹತ್ತಿರ ಇದ್ದರು. ಅದು ನಾನು ಮೂವಿ ಬಂದಮೇಲೆ ಅದ್ರ ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಯಾವ ಫಿಲ್ಮು ಏನು ಅಂತ ನಮಗೂ ಗೊತ್ತಿಲ್ಲ ಈಗ. ಮತ್ತು
ನೀವು ಮಿಸ್ ಮಾಡದೆ ರಿವ್ಯೂ ನೋಡಿದವರೆಲ್ಲ ಹೋಗಿ ಮೂವಿ ನೋಡ್ಕೊಂಡು ಬನ್ನಿ. ಈಗಾಗಲೇ ತುಂಬ ಜನ ನೋಡಿದ್ದೀರಾ. ಯಾರ್ಯಾರು ಮೊಬೈಲಲ್ಲಿ ನೋಡಿದ್ದೀರಾ ಪ್ಲೀಸ್ ಮೊಬೈಲಲ್ಲಿ ನೋಡಬೇಡಿ, ಯಾಕಂದರೆ ಆ ಥರ ಫೀಲ್ ಸಿಗಲ್ಲ. ಫಸ್ಟ್ ಮೂವಿ ಏನಿತ್ತು ಕಾಂತಾರ, ಅದು ನಾನು ಅದೇ ಥರ ಮಾಡಿದ್ದೆ, ಮೊಬೈಲಲ್ಲಿ ನೋಡಿಬಿಟ್ಟಿದ್ದೆ. ಅಂದರೆ ಆಗ ಗೊತ್ತಿರಲಿಲ್ಲ ಕಾಂತಾರ ಈ ಥರ ಫೇಮಸ್ ಆಗುತ್ತೆ, ಇಷ್ಟು ಚೆನ್ನಾಗಿದೆ ಅಂಥೇಳಿ. ಅದಕ್ಕೆ ಸೆಕೆಂಡ್ ಪಾರ್ಟ್ನ ನಾನು ಥಿಯೇಟರಲ್ಲೇ ನೋಡಿದೆ. ನೀವು ಕೂಡ ಸೆಕೆಂಡ್ ಪಾರ್ಟ್ನ ಹೀಗೆ ಅಂದರೆ ಚಾಪ್ಟರ್ 1 ಸೆಕೆಂಡ್ ಕಾಂತಾರ ಅದನ್ನು ಹೋಗಿ ಥಿಯೇಟರಲ್ಲೇ ನೋಡ್ಕೊಂಡು ಬನ್ನಿ. ಮತ್ತು ನನಗೆ ಕಮೆಂಟ್ ಹಾಕಿ ನಾನು ಹೇಳ್ದಂಗೆ ಇತ್ತಾ ಅಂಥೇಳಿ, ಯಾಕಂದರೆ ನಾನು ಹೇಳಿದ್ದೆ ಅಂದಮೇಲೆ ಅದು ಕರೆಕ್ಟ್ ಇರ್ತದೆ. ಆದರೂ ಒಂದು ಸರಿ ನೋಡಿ ಬಂದು ಆಮೇಲೆ ನನಗೆ ಹೇಳಿ. ನೀವು ಹೋಗಿ ಬಂದದಕ್ಕೇನು ಲಾಸ್ ಆಗೋದಿಲ್ಲ, ಅದಕ್ಕೆ ನಾನು ಗ್ಯಾರಂಟಿ. ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಇನ್ನೊಂದು ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.